ಹಾಯ್ ಫ್ಯಾಮಿಲಿ, ನಮಸ್ಕಾರ ಎಲ್ರಿಗೂ. ಇಷ್ಟು ದಿನ ಯಾಕೆ ವಿಡಿಯೋ ಮಾಡಿಲ್ಲ ಅಂತಂದರೆ, ಲೆಫ್ಟ್ ಆ್ಯಂಡ್ ರೈಟ್ ನಮ್ಮ ಶಾಪ್ ಎರಡೂ ಕಡೆನೂ ಸಹ ಕನ್ಸ್ಟ್ರಕ್ಷನ್ ಆಗ್ತಾ ಇದ್ದಾವೆ. ಸೊ ಅದಕ್ಕೋಸ್ಕರ ಇಷ್ಟು ದಿನ ವಿಡಿಯೋ ಮಾಡಿಲ್ಲ. ಸೊ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್. ಹೆಚ್ಚು ಕಮ್ಮಿ ಒಂದು ತಿಂಗಳಾಯ್ತಾ, 15 days to 20 days ಮೇಲೆ ಆಯಿತು. ಯಾವುದೇ ರೀತಿಯಾಗಿ ವಿಡಿಯೋ ಮಾಡೋದಕ್ಕಾಗಿಲ್ಲ. ಅಷ್ಟೇ ಆರ್ಡ್ರ್ ಕೂಡ ಇತ್ತು, ಕನ್ಸ್ಟ್ರಕ್ಷನ್ ಇದೆ ಅನ್ನೋದು ಸೆಕೆಂಡ್ರಿ, ಬಟ್ ಅಷ್ಟೇ ಆರ್ಡ್ರ್ ಕೂಡ ಇತ್ತು. ಬಟ್ ವಿಡಿಯೋ ಮಾಡ್ಕೊಳ್ಳೋಷ್ಟು ಪುರ್ಸೋದು ಕೂಡ ಇರಲಿಲ್ಲ. ಸೊ ಬಟ್ಟೆ ಜಾಸ್ತಿ ಆಗಿರೋದ್ರಿಂದ ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡಿಸ್ಬಿಟ್ಟು ಮೇಲ್ಗಡೆ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕೆಳಗಡೆ ಗುಡ್ಡೆ ಹಾಕ್ಕೊಂಡಿರೋದು. ಇದೆರಡು ಸ್ಟ್ಯಾಂಡ್ ಇದ್ರೂ ಸಹ. ಇನ್ನು ಇಲ್ಲಿ ಕರಡಿಯಲ್ಲಿ ಇದೆಯಲ್ಲ, ಇದು ಕೆಳಗಡೆ ವೈರ್ನ ನೀಟಾಗಿ ಮೇಲ್ಗಡೆಯಿಂದ ಬರೋ ಥರ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಒಂದು ಕಂಪಾರ್ಟ್ಮೆಂಟ್ ಬಾಕ್ಸ್ ಮಾಡಿಸೋಣ ಅಂತ ಇದ್ದೀನಿ. ಅಂದರೆ ಇದು ಹಳೇದಿತ್ತಲ್ವ ಚಿಕ್ಕದು, ಅದು ಹಾಗೇ ಇದೆ, ಅದನ್ನೇ ಇಲ್ಲಿಗೆ ಹಾಕ್ಸ್ಬೇಕು ಅಂತ ಇರೋದು. ಈ ಥರದ್ದು ಇಲ್ಲಿದೆಯಲ್ಲ, ಈ ಥರದ್ದು ಫುಡ್ಡಿಂದು ಇನ್ನೊಂದಿದೆ ಚಿಕ್ಕದು, ಅದನ್ನು ಹಾಕ್ಸೋಣ ಅಂತ ಹೇಳ್ಬಿಟ್ಟು ಅದನ್ನೊಂದನ್ನು ಹಾಕ್ಸ್ಬೇಕು. ಇನ್ನು ತುಂಬಾ ಸೌಂಡು, ಎರಡೂ ಕಡೆ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ಅನ್ನೋದು ಅಂದ್ಬಿಟ್ರೆ, ಒಂದು ವೆಲ್ಡಿಂಗ್ ಶಾಪ್ ಇದೆ ಪಕ್ಕದಲ್ಲಿ ಚಿಕ್ಕದಾಗೆ. ಸೊ ಅದೂ ಅಷ್ಟೇ ತುಂಬ ಜಾಸ್ತಿ ಅವ್ರಿಗೂ ಕೂಡ ಕೆಲಸ ಇದೆ. ಮಷಿನ್ದು ಸೌಂಡು ಬರ್ತಾನೆ ಇರುತ್ತೆ. ಹಾಗೆ ನಾವು ನಾರ್ಮಲಾಗಿ ವೀಡಿಯೋ ಮಾಡಿಕೊಂಡು ಈ ಥರ ಮಾತಾಡ್ಕೊಂಡು ವೀಡಿಯೋ ಮಾಡೋದಾದರೆ, ಎಡಿಟ್ ಮಾಡೋದಾದರೆ ತುಂಬಾ ಈಸಿ, ಬೇಗನೆ ಎಡಿಟಿಂಗ್ ಮುಗಿದ್ಬಿಡುತ್ತೆ. ಬಟ್ ನಾರ್ಮಲ್ ವೀಡಿಯೋ ಮಾಡಿಕೊಂಡು ನಾವು ವಾಯ್ಸ್ ಓವರ್ ಕೊಟ್ಕೊಂಡು ಅಪ್ಲೋಡ್ ಮಾಡಬೇಕು ಅಂತಂದರೆ ಅದು ಆಗದೇ ಇರೋ ಕೆಲಸ. ಸೊ ಕನ್ಸಿಸ್ಟೆನ್ಸಿ ಅನ್ನೋದು ನನ್ನ ಯೂಟ್ಯೂಬ್ ಚಾನಲಂತೂ ಇಲ್ಲವೇ ಇಲ್ಲ ಬಿಡಿ, ಯಾಕೆ ಸುಳ್ಳು ಹೇಳಬೇಕು. ಕನ್ಸಿಸ್ಟೆನ್ಸಿ ಇಲ್ಲ. ಯಾವಾಗ ವರ್ಕ್ ಆಗುತ್ತೋ, ಯಾವಾಗ ವೀಡಿಯೋ ಎಡಿಟ್ ಆಗುತ್ತೋ, ಯಾವಾಗುತ್ತೋ ಆವಾಗಲೇ ಅಪ್ಲೋಡ್ ಮಾಡ್ತಾ ಇರೋದು. ಸೊ ಅದಕ್ಕೋಸ್ಕರನೇ ಇಷ್ಟು ದಿನ ಡಿಲೇ ಮಾಡಿದೆ ಅಷ್ಟೇ. ಸೊ ಇನ್ಮೇಲಾದರೂ ನೋಡೋಣ, ಕನ್ಸಿಸ್ಟೆನ್ಸಿಯಿಂದ ಕರೆಕ್ಟಾಗಿ ವೀಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ನೋಡೋಣ, 12 ಗಂಟೆ ಒಳಗಡೆ ವೀಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಏನಂದರೆ ಅಪ್ಲೋಡ್ ಮಾಡಿದ್ರೆ ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ಮು, ಕರೆಕ್ಟಾಗಿ ಅಪ್ಲೋಡ್ ಆಗೋಲ್ಲ, ಅದೊಂದು ಪ್ರಾಬ್ಲಮ್ಮು, ಏನು ಮಾಡೋಕ್ಕಾಗಲ್ಲ. ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಶಾಪ್ ಅಂತೂ ಫುಲ್ ಆಗೋಗ್ಬಿಟ್ಟಿದೆ, ತುಂಬಿಸ್ಬಿಟ್ಟಿದ್ದೀನಿ ಎಲ್ಲನೂ ಸಹ. ಇವಾಗ ಕಸ್ಟಮರ್ ಬಂದ್ರೂ ಸಹ ಒಂದು 2-3 ಜನ ಬಂದರೆ ಓಕೆ, ಬಟ್ ಅದಕ್ಕಿಂತ ಜಾಸ್ತಿ ಜನ ಬಂದರು ಅಂದರೆ ಕೂತ್ಕೊಂಡು ಅವ್ರದ್ದು ಕೆಲಸನ ಮಾಡ್ಕೊಳಕ್ಕಾಗಲ್ಲ. ಸೊ ಎಲ್ಲ ಎತ್ತಿಟ್ಕೊಂಡು ಮೇಲ್ಗಡೆ ಜಾಗ ಮಾಡ್ಕೊಳ್ಬೇಕು. ಈಗ ಇದು ಹೆಂಗಾಗಿದೆ ಅಂತಂದರೆ, ಬ್ಯಾಕ್ ಸೈಡ್ ಬುಟ್ಟ ಕೇಳಿದ್ರು, ವರ್ಕ್ ಕೊಡಬೇಕಾದ್ರೆ ಹೇಳಿರಲಿಲ್ಲ, ಇವಾಗ ಕೇಳ್ತಾ ಇದ್ದಾರೆ. ಸೊ ಇದನ್ನ ರಿಟರ್ನ್ ಕಳಿಸಿದ್ರು, ಅದನ್ನು ಇವಾಗ ಮತ್ತೆ ಇನ್ನೊಂದ್ಸಲಿ ಫಿಟ್ ಮಾಡಿ ಹಾಕ್ತಾಯಿದ್ದೀನಿ. ಈ ತಲೆನೋವು ಕೆಲಸ ಏನು ಅಂತಂದರೆ, ಸೌಂಡ್ ಕೇಳ್ತಾ ಇರ್ಬೋದು, ಅಷ್ಟು ಒಂಥರ ಸೌಂಡು ವೆಲ್ಡಿಂಗ್ದು. ಅದಕ್ಕೋಸ್ಕರ ನಾನು ಇಷ್ಟು ದಿನ ಯಾವುದೇ ರೀತಿಯಾಗಿ ವಿಡಿಯೋ ಮಾಡಿರಲಿಲ್ಲ. ನೋಡೋಣ ಹೆಂಗಾಗುತ್ತೋ ಹಂಗೆ ಹೋಗಲಿ ಇವತ್ತಿನ ವ್ಲಾಗ್ನ. ಜಸ್ಟ್ ಇವಾಗ ತಾನೇ ಇದೇ ಡ್ರೆಸ್ಸಲ್ಲಿ ಒಂದು ಇಂಟ್ರೊಡಕ್ಷನ್ ಕೊಟ್ಬಿಟ್ಟು ಒಂದು ವಿಡಿಯೋ ಎಡಿಟ್ ಮಾಡಿ ಇಟ್ಬಿಟ್ಟು ಬಂದಿದ್ದೀನಿ. ನೋಡಬೇಕು ಏನಾಗುತ್ತೋ ಗೊತ್ತಿಲ್ಲ. ಇವತ್ತಂತೂ ಅಪ್ಲೋಡ್ ಮಾಡಲಿಕ್ಕೆ ಆಗಲ್ಲ, ನಾಳೆನೇ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಸೊ ಇನ್ನು ನಿಮಗೇನಾದರೂ ಮಷಿನ್ ಬಗ್ಗೆ ಅಥವಾ ಡಿಸೈನ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟ್ ಮಾಡಿ. ಹಾಗೆ ಈ ಮಧುಮಲ ಡಿಸೈನು, ಈ ಮಷಿನ್ಗಳಲ್ಲಿ ತುಂಬಾ ಕನ್ಫ್ಯೂಷನ್ ಇದೆ. ಕೆಲವೊಬ್ರು ತುಂಬಾ ಕಾಲ್ ಮಾಡಿ ಕೇಳಿ ಕ್ಲಿಯರ್ ಮಾಡ್ಕೊತಾ ಇದ್ದೀರಾ. ಸೊ ಅದ್ರ ಬಗ್ಗೆ ನೆಕ್ಸ್ಟ್ ನಾನು ಯಾವ್ದಾದ್ರು ಡಿಸೈನ್ ಹಾಕಬೇಕಾದ್ರೆ ಕ್ಲಾರಿಟಿ ಫುಲ್ಲು ಇನ್ ಡೀಟೇಲಾಗೆ ನಾನು ಅದರದ್ದೇ ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ಅವರಿಗೆ ಬ್ಯಾಕ್ ಹಾಕೊಂಡ್ಬಿಡ್ತಾರೆ, ಫ್ರಂಟ್ ಪಾರ್ಟ್ ಹಾಕ್ಕೊಳ್ಳೋದು ತುಂಬಾ ಕನ್ಫ್ಯೂಷನ್ನು. ಮತ್ತು ಇನ್ನೊಂದು ಪೀಸು ಅವ್ರ ಸೈಜ್ಗೆ ಮೆಜರ್ಮೆಂಟ್ ಮಾಡಿಕೊಂಡು ಕರೆಕ್ಟಾಗಿ ಆಗುತ್ತೆ ಅನ್ನೋದಾದರೆ ಮಧುಬಾಲ ಡಿಸೈನ್ನೇ ಹಾಕಿಲ್ಲ. ಕಾಂಟ್ರಾಸ್ಟ್ ಹಾಕ್ತೀನಿ ಅನ್ನೋದಾದ್ರೆ ಸ್ಯಾರಿ ಪೀಸಲ್ಲಿ ಅಥವಾ ಸ್ಯಾರಿ ಕಲರ್ನ ತಂದು ಮಧುಬಾಲ ಹಾಕ್ತೀನಿ ಅಂದ್ರೂ ಓಕೆ. ಬಟ್ ಕೆಲವೊಬ್ಬರು ಸ್ಯಾರಿ ಪೀಸಲ್ಲೇ ಕೇಳ್ತಾರೆ ಮಧುಬಾಲ ಡಿಸೈನ್ ಅದರಲ್ಲೇ ಮಾಡಿಕೊಡಿ ಅಂತ. ಆ ಥರ ಬಂದಾಗ ಅದು ಆಗೋಲ್ಲ, ಸ್ವಲ್ಪ ಪೀಸ್ ಜಾಸ್ತಿನೇ ಬೇಕಾಗಿರುತ್ತೆ. ಅದಕ್ಕೋಸ್ಕರನೇ ದಪ್ಪ ಇರೋರ್ಗಂತೂ ಸ್ಯಾರಿ ಪೀಸಲ್ಲಿ ಬಂದಿರೋ ಬ್ಲೌಸಲ್ಲಿ ಅಂತೂ ಮಾಡೋಕ್ಕಾಗಲ್ಲ. ನೋಡಿಕೊಂಡು ನೀವು ಆರ್ಡ್ರನ್ನ ತೊಗೊಳ್ಳಿ. ನನ್ನ ವಾಯ್ಸ್ ಎಷ್ಟು ಕೇಳಿಸ್ತಾ ಇದೆಯಾ ಅಂತಲೂ ಸಹ ಗೊತ್ತಿಲ್ಲ. ಹೇಳಬೇಕಂತಂದರೆ ಫುಲ್ಲು ಒಂಥರ ಸೌಂಡ್, ಕನ್ಸ್ಟ್ರಕ್ಷನ್ದು ಕಬ್ಬಣ ಕಟ್ ಮಾಡ್ತಾ ಇರೋದಲ್ವ, ತುಂಬಾ ಜಾಸ್ತಿ ಸೌಂಡ್ ಬರ್ತಾ ಇದೆ. ಎಷ್ಟು ಕೇಳಿಸುತ್ತೋ ಅಷ್ಟು ಜೋರಾಗೆ ಮಾತಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಇದು ನೋಡ್ತಾ ಇದೆ. ಸೊ ಇನ್ನೊಂದು ಮಷಿನ್ ಬಂದ್ಬಿಟ್ಟು ಇದು ನಿನ್ನೆ ಕಂಪ್ಲೀಟ್ ಮಾಡಿರೋವಂಥದ್ದು. ಇದು ಡಿಸೈನ್ ಅಂತೂ ಸಖತ್ತಾಗಿ ಬರುತ್ತೆ ಗೈಸ್. ಇದು ನಿಜವಾಗ್ಲೂ ಇದನ್ನು ಸ್ಟೋನೆಲ್ಲ ಕ್ಲಿಯರ್ ಆದಮೇಲೆ ಸ್ಟಿಚ್ ಮಾಡಬೇಕು. ಇದನ್ನು ಸ್ಟಿಚ್ ಆದಮೇಲೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಬನ್ನಿ ಇವತ್ತಿನ ಕೆಲಸನ ಸ್ಟಾರ್ಟ್ ಮಾಡೋಣ. ಡಿಸೈನು ಸಿಂಪಲಾಗೆ ಪಾಟ್ ನೆಕ್ನ ಕೇಳಿದ್ರು, ನಾನು ಬ್ಯಾಕ್ ಕ್ಯಾಮ್ರಾದಲ್ಲೇ ತೋರಿಸ್ತಾ ಇದ್ದೀನಿ.
ಏನು ಅಂತಂದರೆ ಈ ಸ್ಯಾರಿ ಕಲರ್ ಬಂದು ಈ ಕಲರು, ಈ ಬುಟ್ಟಗಳನ್ನ ಅವರೇನು ಹಾಕ್ಸಿರ್ಲಿಲ್ಲ. ಮನೆಗೆ ತೊಗೊಂಡೋಗ್ಬಿಟ್ಟು ನಮಗೆ ಬುಟ್ಟ ಬೇಕು ಅಂತ ಕಸ್ಟಮರ್ ಕೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕೊಟ್ಟು ಕಳಿಸಿದ್ದು. ನಂಗೆ ಪರವಾಗಿಲ್ಲ, ನಾನು ಹಾಕ್ಕೊಡ್ತೀನಿ, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಇದನ್ನ ಹಾಕಿಸ್ಕೊಂಡು ಆಲ್ರೆಡಿ ಒಂದು ವೀಕ್ ಆಗ್ತಾ ಬಂತು. ಸೇಮ್ ಇದೇ ಕಲರ್ ಥ್ರೆಡ್ಡು 2 ಬಾಕ್ಸಲ್ಲಿ ಹುಡ್ಕಿದ್ರು ಸಿಗ್ತಾ ಇಲ್ಲ. ಒಂದು ಶೇಡ್ ಡಾರ್ಕ್ ಸಿಕ್ತು, ಅದನ್ನೇ ಹಾಕಿದ್ದೀನಿ. ಬಟ್ ಏನೂ ಮಾಡೋಕ್ಕಾಗಲ್ಲ. ಈ ಒಂದು ಡಿಸೈನು ನೋಡ್ತಾ ಇರ್ಬೋದು, ಪಾಟ್ ನೆಕ್ಕಲ್ಲಿ ಕೊಟ್ಟಿರೋದು ಇದೇ ಶೇಪ್ದು, ಯು ಶೇಪ್ದಿದೆ. ಅದಾದರೆ ನಿಮಗೆ 500 ಆಗುತ್ತೆ, ಪಾಟ್ ನೆಕ್ದಾದರೆ 600 ಆಗುತ್ತೆ. ಡಿಸೈನ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ, ಬಟ್ ಸ್ವಲ್ಪ ಚಿಕ್ಕದಾಗಿ ಬರುತ್ತೆ. ಸಿಂಪಲಾಗಿ ಬೇಕು ಅನ್ನೋರು ಈ ಒಂದು ಡಿಸೈನ್ನ ಹಾಕಿಸ್ಕೊಳ್ಬೋದು. ತುಂಬ ಜನಗಳದ್ದು ಕಂಪ್ಲೇಂಟು, ಒಂದು 5 ಸೆಕೆಂಡ್ ಇರಿ, ನಮ್ಮ ಸ್ಕ್ರೀನ್ಶಾಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ. ನೀವು ಬೇಕಂದರೆ ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಳ್ಬೋದು. ಇದರಲ್ಲಿ 2 ಶೇಪ್ ಇದೆ, ಯು ಶೇಪ್ ಕೂಡ ಇದೆ, ಈ ಥರ ಪಾಟ್ ನೆಕ್ ಸಹ ಇದೆ. ಮತ್ತು ಫ್ರಂಟಲ್ಲಿ ಬಂದುಬಿಟ್ಟು ನಾರ್ಮಲ್ಲಾಗೆ ಈ ಥರ ಬಂದಿದೆ, ನಾರ್ಮಲ್ ಯು ಶೇಪ್ ಬಂದಿದೆ. ಹಾಗೆ ಸ್ಲೀವ್ಸಲ್ಲಿನೂ ಸೇಮ್ ಬಾರ್ಡರ್ ಲೈನ್ ಬಂದು ಬುಟ್ಟ ಬಂದಿದೆ. ಈ ಥರ ಬಾರ್ಡರ್ ಲೈನ್ ಬಂದುಬಿಟ್ಟು ಬುಟ್ಟಾಸ್ ಬಂದಿದೆ. ಬುಟ್ಟಾಸ್ಗಳು ಸ್ವಲ್ಪ ಚಿಟ್ಟಾಸ್ ಥರ ಜಾಸ್ತಿ ಕೊಟ್ಟಿದ್ದಾರೆ ಬುಟ್ಟಾಸ್ಗಳು. ಈ ಥರ ಬರದೇ ಇರೋ ಥರ ಪ್ಲೈನ್ ಬಂದುಬಿಟ್ಟಿದ್ರೆ ಈ ಕಲರಲ್ಲಿ ಸಖತ್ತಾಗಿ ಕಾಣಿಸೋದು ಬ್ಲೌಸು. ಬಟ್ ಕಲರ್ ಕಾಂಬಿನೇಷನ್ನು ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ಲೀವ್ಸಲ್ಲಿ ಈ ಥರ ನೆಕ್ಲೈನಲ್ಲಿ ಏನು ಬಾರ್ಡರ್ ಲೈನ್ ಬಂದಿದೆಯೋ ಅದೇ ಬಾರ್ಡರ್ ಲೈನ್ ಬಂದು ಈ ಥರ ಬುಟ್ಟಗಳನ್ನ ಕೊಟ್ಟಿದ್ದೀನಿ. 2 ಸ್ಲೀವ್ಸಲ್ಲೂ ಸಹ ಸೇಮ್. ಸೊ ಈ ಒಂದು ಡಿಸೈನ್ಗೆ 600 ರುಪೀಸು, ಯು ಶೇಪ್ ಆದರೆ 500 ರುಪೀಸು. ಮತ್ತು ಇನ್ನೊಂದು ಈ ಮಷಿನಲ್ಲಿ ಹಾಕಿರೋ ಡಿಸೈನ್, ಇದು ಕಲರ್ ಕಾಂಬಿನೇಷನ್ ಇತ್ತು ಅಂತಂದರೆ ಒಳ್ಳೆ ಹೈಲೈಟ್ ಕೊಡುತ್ತೆ. ಬಟ್ ಇದೇನು ಮಾಡೋದು, ಕಲರ್ ಕಾಂಬಿನೇಷನ್ನು ಸ್ವಲ್ಪ ಕಮ್ಮಿ ಇದೆ. ಅಂದರೆ ಸ್ಯಾರಿನೂ ಸೇಮ್ ಕಲರು, ಬ್ಲೌಸ್ ಕೂಡ ಸೇಮ್ ಕಲರ್, ಆ ಥರ ಬರೋ ಥರ ಇದೆ. ಡಿಸೈನ್ ಬಂದ್ಬಿಟ್ಟು ಈ ಥರ. ಬಟ್ ಸೆಲೆಕ್ಷನ್ನು ಚೆನ್ನಾಗಿದೆ ಡಿಸೈನು. ಬಟ್ ಅದೇ ಸ್ಯಾರಿ ಕಲರ್ ಚೆನ್ನಾಗಿದ್ರೆ ತುಂಬಾ ಚೆನ್ನಾಗಿ ಕಾಣಿಸೋದು. ಮಲ್ಟಿ ಕಲರಲ್ಲಿ ಏನಾದರೂ ಇದ್ದು ಈ ಒಂದು ಡಿಸೈನ್ನ ಮಾಡಿಸ್ಕೊಂಡ್ರು ಅಂತಂದರೆ ಸಕ್ಕತ್ತಾಗಿ ಕಾಣಿಸುತ್ತೆ ಇದು ಡಿಸೈನು. ನೋಡ್ತಾ ಇರ್ಬೋದು. ಈ ಡಿಸೈನು ನಾವು 500 ರುಪೀಸಲ್ಲಿ ಮಾಡಿರೋವಂಥದ್ದು, ಬೇಗನೆ ಕಂಪ್ಲೀಟ್ ಆಗುತ್ತೆ. ಈ ಥರ ಡಿಸೈನು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ಅಂತಂದರೆ. ಯು ಶೇಪಲ್ಲಿ ಇದು ಒಂದೇ ಶೇಪಲ್ಲಿರೋದು, ಯು ಶೇಪಲ್ಲಿ ಬಿಗ್ ಮಷೀನು ಚಿಕ್ಕ ಮಷೀನು 2 ಮಷೀನ್ಗೂ ಅವೈಲೇಬಲ್ ಇದೆ. ನೀವು ಬೇಕು ಅಂದರೆ ಪರ್ಚೇಸ್ ಮಾಡ್ಬೋದು. ಈ ಸಿಲ್ಕ್ ಸ್ಯಾರಿಗಳಿಗೆಲ್ಲನೂ ಸಹ ಕಲರ್ ಕಾಂಟ್ರಾಸ್ಟಾಗಿ ಕೊಟ್ಟಿರ್ತಾರೆ. ಆ ಥರ ಕಲರ್ ಕಾಂಟ್ರಾಸ್ಟಾಗಿ ಇದ್ದಾಗ ಈ ಥರ ಡಿಸೈನ್ ಮಾಡಿಸಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡ್ತಾ ಇರ್ಬೋದು. ಬೇಕು ಅಂದರೆ ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಳ್ಬೋದು. ಸ್ಲೀವ್ಸಲ್ಲಿ ಸೇಮ್ ಆ ಥರ ಬುಟ್ಟಾಸ್ ಬಂದುಬಿಟ್ಟು ಈ ಥರ ಲೈನ್ಸ್ ಕೊಟ್ಟಿದ್ದಾರೆ, ಬಾರ್ಡರ್ ಲೈನ್ ಬಂದಿದೆ. ಸೊ ಇವಾಗ 2 ಕಂಪ್ಲೀಟ್ ಆಯಿತು. ಇದನ್ನು ಸಹ ರಿಮೂವ್ ಮಾಡಿ ನೆಕ್ಸ್ಟು ಡಿಸೈನ್ನು ಫಿಟ್ ಮಾಡಬೇಕು. ಒಂದಷ್ಟು ಜನ ಆನ್ಲೈನ್ ಕಸ್ಟಮರ್ನ ನಾನು ನವೀನ್ ಅವ್ರಿಗೆ ಹ್ಯಾಂಡಲ್ ಮಾಡಿಬಿಟ್ಟಿದ್ದೀನಿ. ಅಂದರೆ ಅವ್ರದ್ದು ತುಂಬಾ ಜಾಸ್ತಿ ಆರ್ಡ್ರ್ ಬರುತ್ತೆ ನಮಗೆ. ಸೊ ಅದಕ್ಕೋಸ್ಕರ ಈ ಕಸ್ಟಮರ್ನ ಹ್ಯಾಂಡಲ್ ಮಾಡಿಕೊಂಡು ಅದನ್ನು ಸಹ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನವೀನ್ ಅವ್ರಿಗೆ ಕೊಟ್ಬಿಟ್ಟಿದ್ದೀನಿ. ಬಟ್ ಅವರೆಲ್ಲ ಡಿಸೈನು ಪ್ರೈಸು ಎಲ್ಲನೂ ಸಹ ಒಂದಷ್ಟು ಜನ ಕಸ್ಟಮರ್ಗಳಿಗೆ ಅವರೇ ಸೆಲೆಕ್ಟ್ ಮಾಡಿ ಕೊಟ್ಬಿಡ್ತಾರೆ. ಬಟ್ ಇವಾಗ ಅವರು ನನಗೇನು ಇನ್ಫಾರ್ಮ್ ಮಾಡಿ ಹೋಗಿಲ್ಲ. ಇವಾಗ ಅವ್ರು ನನಗೆ ರಿಪ್ಲೈ ಮಾಡೋವರೆಗೂ ನಾನೀಗ ವೆಯ್ಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ಮಷಿನ್ದೆಲ್ಲನೂ ಸಹ ಪ್ರಿಪೇರ್ ಮಾಡಿಬಿಟ್ಟು ಇಟ್ಬಿಡ್ತೀನಿ. ಅವರು ಮೆಸೇಜ್ ಮಾಡಿದ ತಕ್ಷಣ ನಾನು ಆ ಡಿಸೈನ್ಗಳನ್ನ ಅದಕ್ಕೆ ಮಾಡಿಕೊಂಡು ನಾನು ವರ್ಕ್ನ ಸ್ಟಾರ್ಟ್ ಮಾಡಬೇಕು. ಈ ಥರ ಬಂದಿದೆ. ಸೊ ಈ ಥರ ಇದು ಸ್ಟಿಚ್ ಆದಮೇಲೆ ತೋರಿಸ್ತೀನಿ ನಾನು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್. ಇನ್ನು ಇದು ಒಂದು ಬ್ಲೌಸ್ ಸ್ಟಿಚ್ ಮಾಡೋದಿತ್ತು, ಮಾಡಿದ್ದಾಯಿತು. ಇದು ಬುಧವಾರ ಡೆಲಿವರಿ ಕೊಡಬೇಕು. ಬಟ್ ಇನ್ನೂ ಅವರ ಬ್ಲೌಸಸ್ಗಳಿದೆ, ಇದಕ್ಕೊಂದು ಲಾಡಿ ಹಾಕಬೇಕು. ಸೊ ಅಷ್ಟೊತ್ತಿಗೆ ಇಲ್ಲಿ ನಮ್ಮ ಒಂದು ಮಷಿನ್ದು ಡಿಸೈನ್ ಕೂಡ ಕಂಪ್ಲೀಟ್ ಆಯಿತು. ಫಸ್ಟು ಇದನ್ನು ರಿಮೂವ್ ಮಾಡಿಬಿಟ್ಟು ಇನ್ನೊಂದು ಫಿಕ್ಸ್ ಮಾಡಿ ಆಮೇಲೆ ನಾನು ನೆಕ್ಸ್ಟ್ ಸ್ಟಿಚ್ ಮಾಡೋಕ್ಕೆ ಕೂರ್ತೀನಿ. ಪ್ಯಾಚ್ ವರ್ಕ್ದು ಇರೋದು ಡಿಸೈನು ನೋಡ್ತಾ ಇರ್ಬೋದು. ಸೇಮ್ ಕಲರ್ ಇದೆ, ಏನೂ ಅದರಲ್ಲಿ ಡಿಫ್ರೆನ್ಸ್ ಇಲ್ಲ. ಆ ಬ್ಲೌಸು ಮತ್ತು ಸ್ಯಾರಿ ಸೇಮ್ ಕಲರ್ ಬಂದಿರೋದ್ರಿಂದ ಈ ಥರ ಅಂದರೆ ಇದು ಕರೆಕ್ಟಾಗಿ ಫೋಕಸ್ ಆಗ್ತಿಲ್ಲ.
ಸೊ ಇದು ಸ್ಯಾರಿ ಮತ್ತು ಬ್ಲೌಸು ಸೇಮು ಹಾಗೆ ರನ್ನಿಂಗ್ ಬಂದಿರೋದ್ರಿಂದ ಅವರು ಸ್ಲೀವ್ಸ್ನ ನಾನು ಹಿಂಗೆ ಮಾಡಿಸ್ಕೊತೀನಿ, ಇಲ್ಲೇನು ವರ್ಕ್ ಬೇಡ ಅಂತ ಹೇಳಿದ್ರು. ಸೊ ಅದಕ್ಕೆ ತುಂಬಾ ಚಿಕ್ಕದಾಗೆ ಬ್ಲೌಸ್ನ ಕಟ್ ಮಾಡಿ ಕೊಟ್ಟಿದ್ದಾರೆ. ಸ್ಲೀವ್ಸ್ ಬಂದುಬಿಟ್ಟು ಸ್ಯಾರಿಲೇ ಕಟ್ ಮಾಡ್ಕೊತಾರೆ. ಅವರು ಕೊರಿಯರ್ ಏನು ಮಾಡಿಲ್ಲ ಬ್ಲೌಸ್ ಸ್ಲೀವ್ಸ್ದು, ಜಸ್ಟು ಇಷ್ಟು ಮಾತ್ರ ಫ್ರಂಟು ಬ್ಯಾಕು ಮಾತ್ರ ವರ್ಕ್ ಮಾಡಿಕೊಡಿ ಅಂತ ಕೊಟ್ಟಿರೋವಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು, ಸಿಂಪಲಾಗಿ ಫ್ರಂಟು ಮತ್ತು ಬ್ಯಾಕು ಎಷ್ಟಾಗುತ್ತೋ ಅಷ್ಟು ಸಿಂಪಲ್ಲಾಗೆ ಮಾಡಿಕೊಡಿ ಅಂತ ಕೇಳಿದರು. ಸೊ ಇದನ್ನು ಮಾಡಿರೋವಂಥದ್ದು ನಾನು. ಇದು ಏನು ಬರುತ್ತಲ್ಲ ಸೆಂಟ್ರಲ್ಲಿ ಸ್ಯಾರಿ ಸ್ವಲ್ಪ ಲೈಟ್ ಕಲರ್ ಇದೆ, ಬಾರ್ಡ್ರು ಬಂದುಬಿಟ್ಟು ಸ್ವಲ್ಪ ಡಾರ್ಕಲ್ಲಿದೆ. ಸೊ ನಾನು ಈ ಡಾರ್ಕ್ ಕಲರ್ನ ಯೂಸ್ ಮಾಡಿಕೊಂಡು ಈ ಒಂದು ವರ್ಕ್ನ ಮಾಡಿರೋವಂಥದ್ದು. ಈ ಸೆಂಟ್ರಲ್ಲಿ ಒಂದು ಗೋಲ್ಡ್ ಕಲರ್ ಸ್ಟೋನ್ ಬಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಫುಲ್ ಡಿಸೈನ್ ಈ ಥರ ಬಂದಿದೆ. ಸೊ ಇನ್ನೇನು ಟೈಮ್ ಆಯಿತು, ಚಿನಿಮಾನು ಸಹ ಬಂದುಬಿಡ್ತಾಳೆ. ಅಷ್ಟೊತ್ತಿಗೆ ನಾನು ಇನ್ನೊಂದು ಡಿಸೈನ್ನ ಫಿಟ್ ಮಾಡಿಬಿಡ್ತೀನಿ. ಅಷ್ಟೊತ್ತಿಗೆ ನನ್ನ ತಮ್ಮನೂ ಬರ್ತಾನೆ. ಸ್ವಲ್ಪ ಕೆಲಸ ಇದೆ, ಆ ಕೆಲಸನೂ ಸಹ ಮುಗಿಸ್ಕೊಳ್ಬೇಕು. ಯಾಕೆಂದರೆ ವಾಟ್ರ್ ಬಿಲ್ ಆಗಿರ್ಬೋದು, ಕರೆಂಟ್ ಬಿಲ್ ಆಗಿರ್ಬೋದು, ಇವಾಗ ಬಾಡಿಗೆ ಮನೆಗಳಲ್ಲಿ ಕೇಳೋಂಗೂ ಇಲ್ಲ, ಹೇಳೋಂಗೂ ಇಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಗೀಝರ್ದು ಕಾಯಿಲ್ ಹೋಗಿಬಿಟ್ಟಿದೆ, ಅದನ್ನು ಹಾಕಿಸ್ಬೇಕು. ಹಾಗೆ ಫ್ಯಾನಿಂದ ಆದ್ರೂ ಸ್ವಲ್ಪ ಜೋರಾಗಿ ತಿರುಗ್ತಾ ಇಲ್ಲ, ಗಾಳಿನೂ ಬರ್ತಾ ಇಲ್ಲ. ಇವಾಗ ಚಳಿ ಆದ್ರೂ ಸ್ವಲ್ಪ ಸೆಕೆ ಜಾಸ್ತಿ ಅನಿಸುತ್ತೆ ಡೇ ಟೈಮಲ್ಲಿ. ಸೊ ಅದಕ್ಕೋಸ್ಕರ ಇವಾಗ ಈ ಒಂದು ಬ್ಲೌಸ್ನ ಫಿಕ್ಸ್ ಮಾಡಬೇಕು. ಹಾಗೆ ಈ ಒಂದು ಬ್ಲೌಸ್ಗೆ ಸ್ಯಾರಿ ಕಳಿಸಿಲ್ಲ ಅವರು, ಈ ಥರ ಥ್ರೆಡ್ನ ಕಳಿಸಿದ್ದಾರೆ. ಸೊ ಕೆಲವೊಬ್ರು ಕೇಳ್ತೀರ ಅಲ್ವಾ, ಯಾವ ಥರ ಕಳಿಸೋದು ಸ್ಯಾರಿ ಕಲರ್ನು ಸಪ್ರೇಟ್ ಇದ್ದಾಗ ಅಂತ. ಈ ಥರ ಥ್ರೆಡ್ ಕಲರ್ ಆಗಿರ್ಬೋದು ಅಥವಾ ಒಂದು ಸ್ವಲ್ಪ ಅದಕ್ಕೆ ಮ್ಯಾಚ್ ಆಗೋ ಥರದ್ದು ಏನಾದ್ರೂ ಸಹ ಈ ಥರ ಪಿನ್ ಮಾಡಿ ಕಳಿಸಿದ್ರೆ ನಮಗೂ ಕೂಡ ಗೊತ್ತಾಗುತ್ತೆ ಸ್ಯಾರಿ ಯಾವ್ದು ಬಂದಿದೆ, ಬ್ಲೌಸು ಈ ಸ್ಯಾರಿ ಕಲರ್ ಬ್ಲೌಸ್ಗೆ ಯಾವ ಥರ ವರ್ಕ್ನ ಮಾಡಬೇಕು ಅಂತ ಹೇಳಿಬಿಟ್ಟು. ಸೊ ಈ ಥರ ನೋಡ್ಬೋದು, ಈ ಥರ ಥ್ರೆಡ್ನ ಪಿನ್ ಮಾಡಿ ಕಳಿಸಿದ್ದಾರೆ. ನೀವಾದ್ರೂ ಸಹ ಅಷ್ಟೇ ವರ್ಕ್ ಕಳಿಸ್ಬೇಕಾದ್ರೆ ಸ್ಯಾರಿ ವೆಯ್ಟ್ ಜಾಸ್ತಿ ಆಗುತ್ತೆ, ಅಮೌಂಟ್ ಕೂಡ ಕೊರಿಯರ್ ಚಾರ್ಜಸ್ ಜಾಸ್ತಿ ಆಗುತ್ತೆ. ವೆಯ್ಟ್ ಪ್ರಕಾರ ಅಮೌಂಟ್ ತೊಗೊಳ್ಳೋದ್ರಿಂದ ಏನಾದರೂ ನೀವು ಕಳಿಸ್ಬೇಕು ಅಂತಂದರೆ ಸ್ಯಾರಿನ ರಿಮೂವ್ ಮಾಡಿಬಿಟ್ಟು ಈ ಥರ ಥ್ರೆಡ್ಡು ಅಥವಾ ಏನಾದರೂ ಸ್ಯಾರಿದು ಸ್ವಲ್ಪನಾದರೂ ಸ್ಯಾರಿ ಒಂದಿಷ್ಟುದ್ದ ಇದ್ರೂ ಸಾಕು, ಸ್ಯಾರಿ ಕಲರು ಅದನ್ನು ಪಿನ್ ಮಾಡಿಬಿಟ್ಟು ಕಳಿಸಿದ್ರೆ ಸಾಕು. ಈ ಥರ ಇವಾಗ ಈ ಕಲರ್ನ ಕಳಿಸಿದ್ದಾರೆ. ನಾನು ಥ್ರೆಡ್ ಕೂಡ ಸೆಲೆಕ್ಟ್ ಮಾಡಿಕೊಂಡು ಇಟ್ಕೊತೀನಿ. ಸೊ ನಿಮಗೆ ಬೇಗನೆ ಕೆಲಸ ಆಗಬೇಕು, ಹಾಗೆ ಬೇಗನೆ ನಮಗೆ ವರ್ಕ್ಗಳು ಕಂಪ್ಲೀಟ್ ಆಗಬೇಕಂದ್ರೆ ನಾನು ಬೆಳಗ್ಗೆ ಬಂದ ತಕ್ಷಣ ಇವತ್ತು ಯಾವ್ಯಾವುದು ಕೊಡಬೇಕು ಅನ್ನೋದನ್ನು ನೋಡಿಕೊಂಡು ಥ್ರೆಡ್ ಮೇನ್ ಕರೆಂಟ್ ಅಂತೂ ಇದ್ದೇ ಇರುತ್ತೆ. ದಿನ ಅಂತೂ ಕರೆಂಟ್ ಹೋಗಲ್ಲ. ಕೆಲವೊಂದು ಟೈಮ್ ನಮ್ಮ ಗ್ರಾಚಾರ ಕೆಟ್ಟಾಗ ಕರೆಂಟ್ಗಳು ಸಹ ಆಟ ಆಡಿಸ್ತವೆ, ಏನು ಮಾಡೋಕ್ಕಾಗಲ್ಲ. ಸೊ ಈ ಥರ ಇವತ್ತು ನಾವು ಯಾವ್ಯಾವುದು ಡಿಸ್ಪ್ಯಾಚ್ ಕೊಡಬೇಕು. ಇವತ್ತು ನಾಳೆ ನಾನು ಅವರಿಗೆ 20 ಫಂಕ್ಷನ್ ಇರೋದು. ನಾನು ನಾಳೆ ಟೆನಿ ಕಾಸ್ಟ್ ನಾನು 10 ಗಂಟೆ ಒಳಗಡೆ ಧಾರವಾಡ ಕೊರಿಯರ್ ಹಾಕಲೇಬೇಕು. ಸೊ ಅಷ್ಟು ಬ್ಲೌಸ್ಗಳನ್ನೂ ಸಹ ಫಿನಿಷ್ ಮಾಡಬೇಕು. ನಾನು ಕೊರಿಯರ್ ಮಾಡಬೇಕಾದ್ರೂ ಸಹ ಒಂದು ವಿಡಿಯೋ ಮಾಡ್ಕೊತೀನಿ. ಆದರೆ ಎಲ್ಲನೂ ಸಹ ಬ್ಲೌಸ್ ಪೀಸ್ ಏನೇನಿದೆ, ಏನೆಷ್ಟು ಬ್ಲೌಸ್ ವರ್ಕ್ ಹಾಕಬೇಕು ನಿಮಗೆ ಗೊತ್ತಿರುತ್ತೆ ಅಲ್ವಾ, ಡಿಸೈನ್ ತಕ್ಕಂಗೆ ನಾವೆಷ್ಟು ವರ್ಕ್ ಮಾಡ್ಕೊತೀವಿ ಅಂತ ಹೇಳಿಬಿಟ್ಟು. ಸೊ ಅಷ್ಟನ್ನು ಕಲೆಕ್ಟ್ ಮಾಡಿಕೊಂಡು ಬ್ಲೌಸ್ ಪೀಸ್ಗಳನ್ನ ಥ್ರೆಡ್ ಯಾವುದಿದೆ ಯಾವುದಿಲ್ಲ ಅಂತ ಫಸ್ಟು ನೋಡ್ಕೊಂಡ್ಬಿಡಿ. ಆಮೇಲೆ ನಿಮಗೆ ವರ್ಕ್ಗಳು ಬೇಗನೆ ಕಂಪ್ಲೀಟ್ ಆಗುತ್ತೆ. ಇವಾಗ ಒಂದು ಕಂಪ್ಲೀಟ್ ಆದಮೇಲೆ ನಾವು ಥ್ರೆಡ್ ಹುಡ್ಕೊಂಡು ಕುಂತ್ಕೊತೀವಿ ಅಂತಂದರೆ ಅಲ್ಲಿನೂ ಸಹ ಟೈಮ್ ಆಗುತ್ತೆ. ಸೊ ನೀವು ಬೆಳಗ್ಗೆನೇ ಎಲ್ಲನೂ ಸಹ ನೀಟಾಗಿ ನೋಡಿಕೊಂಡು ಇಟ್ಕೊಂಡ್ರೆ ತುಂಬಾ ಈಸಿ ಆಗುತ್ತೆ. ಸೊ ಸ್ಟಿಚಿಂಗ್ ಆದ್ರೂ ಅಷ್ಟೇ, ಲೈನಿಂಗ್ಸು ಫಾಲ್ಸು ಎಲ್ಲನೂ ಸಹ ಮುಂಚೆನೇ ನೋಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ಸ್ಟಿಚ್ಚಿಂಗು ವರ್ಕು ಎರಡೂ ಕೂಡ ಸಮವಾಗಿ ಮುಗಿದು ಹೋಗಿಬಿಡುತ್ತೆ. ಇದು ವರ್ಕು ಆಗೋಷ್ಟೊಳಗಡೆ ನಂದು ಬ್ಲೌಸ್ ಇನ್ನೂ ಕಂಪ್ಲೀಟ್ ಆಗಿರಲಿಲ್ಲ, ಬಟ್ ನನ್ನ ತಮ್ಮ ಬಂದುಬಿಟ್ಟ. ಸೊ ಅದಕ್ಕೋಸ್ಕರ ಇದನ್ನು ನಾನು ವರ್ಕ್ ಹೆಂಗಿದೆಯೋ ಹಾಗೆ ಬಿಟ್ಬಿಟ್ಟು ಆ ಬ್ಲೌಸ್ನ ಕಂಪ್ಲೀಟ್ ಮಾಡಿ ಸೊ ಮೇಲ್ಗಡೆ ಹೋಗಿ ಬಂದು ಎಲ್ಲನೂ ಚೆಕ್ ಮಾಡಿಕೊಂಡು ಇವಾಗ ಬಂದುಬಿಟ್ಟು ಇವಾಗ ಈ ವರ್ಕ್ನ ಸ್ಟಾರ್ಟ್ ಮಾಡಬೇಕು. ಇವಾಗ ಇಲ್ಲಿ 1.5 ಅವರ್ ವೇಸ್ಟ್ ಆಯಿತು ನಂದು, ಬಟ್ ಏನೂ ಮಾಡೋಕ್ಕಾಗಲ್ಲ. ನೀವು ನಾಳೆ 10 ಗಂಟೆವರೆಗೂ ಟೈಮ್ ಇದೆ ಅಲ್ವಾ. ಸೊ ಅದಕ್ಕೋಸ್ಕರ ಇನ್ನೇನು ಅಂದ್ಕೊಂಡು ಸುಮ್ಮನೆ ಅದೇ. ಇನ್ನೂ ಒಂದು 3 ಪೀಸ್ ಇದೆ ಅವ್ರದ್ದು, ವರ್ಕ್ ಮಾಡಿಬಿಟ್ರೆ ಮುಗೀತು. ಸೊ ಇನ್ನೂ ಆ ಮಷಿನ್ನ ಸ್ಟಾಪ್ ಮಾಡಿದ್ದೀನಿ, ರನ್ ಮಾಡ್ತಾಯಿಲ್ಲ. ನೀಡಲ್ ಏನಾಗಿದೆ ಅಂದರೆ ಸ್ವಲ್ಪ ಮೊಂಡಾಗಿದ್ದಾವೆ, ಕ್ಲಾತ್ಗಳು ಇಂಜೋ ಥರ ಆಗ್ತಾಯಿದೆ. ಸೊ ಅದನ್ನು ನೀಡಲ್ ಚೇಂಜ್ ಮಾಡೋದು ನನಗೆ ತುಂಬ ಕಷ್ಟ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಹಾಗೆ ಬಿಟ್ಟಿದ್ದೀನಿ. ಅದನ್ನು ನಾವಿನ್ನೋರು ಬಂದುಬಿಟ್ಟು ಅದನ್ನು ನೀಡಲ್ ಚೇಂಜ್ ಮಾಡಿಕೊಡ್ಲಿ, ಆಮೇಲೆ ನಾನು ರನ್ ಮಾಡ್ತೀನಿ. ಸೊ ಸದ್ಯಕ್ಕೆ ಇವಾಗ ಇದೊಂದು ಮಷಿನ್ನ ರನ್ ಮಾಡ್ಕೊತಾ ಇದ್ದೀನಿ. ಕ್ಲಾತ್ಗಳು ಹಾಳಾದವು ಅಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ಬನ್ನಿ ಇದಕ್ಕೆ ಯಾವ ಥರ ಡಿಸೈನ್ ಹಾಕ್ತೀನಿ ಅನ್ನೋದನ್ನು ಕಂಪ್ಲೀಟ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ. ಇನ್ನು ಟೈಮು ಹಾಗೇ ಹೋಯ್ತು. 4 ಗಂಟೆಗೆ 3:45ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಸಿನಿಮಾ ಕರ್ಕೊಂಡು ಕೆಳಗಡೆ ಬಂದಿದ್ದು. ಇದು ನಿಮ್ಗಾಗಲೇ ಫಿಟ್ ಮಾಡ್ತಾ ಇದ್ದೀನಿ ಅಂತ ತೋರಿಸ್ದೆ, ರನ್ನೇ ಆಗಿಲ್ಲ.
ಸೊ ಕಸ್ಟಮರ್ ಬರೋಕ್ಕೆ ಸ್ಟಾರ್ಟ್ ಆದರು ಅಂತಂದರೆ ಕೆಲಸ ಅಂತೂ ಸಾಗೋದೇ ಇಲ್ಲ ಹೇಳಬೇಕು ಅಂತಂದರೆ. ಅವ್ರು ಬರೋದು, ಡಿಸೈನ್ ಸೆಲೆಕ್ಟ್ ಮಾಡೋದು ಎಲ್ಲನೂ ಸಹ ಅಲ್ಲಿಗೆ ಟೈಮು ಹೊರಟೋಗ್ಬಿಡುತ್ತೆ. ಸೊ ಇವಾಗ ಆಲ್ರೆಡಿ 5:20. ಸೊ ಯಾವಾಗಲೂ ನಾವೇನೋ ಡ್ಯೂಟಿಯಿಂದ ಬಂದುಬಿಟ್ಟು ನನಗೇನಾದರೂ ಸ್ನ್ಯಾಕ್ಸ್ ಬೇಕಾ ಅಂತ ಕೇಳಿಕೊಂಡು ಡ್ಯೂಟಿಯಿಂದ ಬಂದ್ರೂ ಅವರು ತೊಗೊಂಬರ್ತಾರೆ. ಸೊ ಇವತ್ತು ಇದನ್ನು ಮಷಿನ್ ರನ್ ಕೊಟ್ಬಿಟ್ಟು ಹೋಗ್ಬಿಡ್ತೀನಿ. ನೋಡ್ತಾ ಇರ್ಬೋದು 2 hours, 1 hour ಈಗ ಕಾಣಿಸ್ತಾ ಇದೆ, 1 hour 51 minutes. ಅಂದರೆ ನನಗೆ ಒಂದು 1.25 hour ಬರುತ್ತೆ ನನಗೆ. ಸೊ ನಾನು ಬಾಬಿನ ಚೇಂಜ್ ಮಾಡಿ, ಕೆಲವೊಬ್ರು ಕೇಳ್ತಾರೆ, ನವೀನವ್ರಿಗೆ ಕೇಳ್ತಾರೆ, ನೀವು ರನ್ ಕೊಟ್ಬಿಟ್ಟು ಹೆಂಗೆ ಹೋಗ್ಬಿಡ್ತೀರಾ, ಮಷಿನ್ ಬಿಟ್ಬಿಟ್ಟು ದಾರ ಕಟ್ಟಾಗಲ್ವ, ಏನಾದರೂ ಪ್ರಾಬ್ಲಮ್ ಆಗಲ್ವಾ ಅಂತ ಹೇಳ್ಬಿಟ್ಟು. ನಮಗೆ ಇದುವರೆಗೂ ದಾರ ಕಟ್ಟಾಗಿ ಅಲ್ಲಿಗೆ ಸ್ಟಾಪ್ ಆಗಿರುತ್ತೆ. ಒಂದ್ಸಲಿ 21 ನಿಮಿಷ ಇದೆ, ಹೋಗ್ಬಿಟ್ಟು ಊಟ ಮಾಡ್ಕೊಂಬರೋಣ ಅಂತ ಹೋಗಿರ್ತೀನಿ, ಅಲ್ಲಿ ಬರೀ ಇನ್ನೂ 5 ನಿಮಿಷ 6 ನಿಮಿಷ ಓಡಿರುತ್ತೆ ಅಷ್ಟೇ, ಆ ಥರ ಆಗಿರುತ್ತೆ. ಬಟ್ ಡಿಸೈನ್ ಪ್ರಾಬ್ಲಮ್ ಯಾವತ್ತೂ ನಮಗೆ ಆಗಿಲ್ಲ, ದಾರ ಕಟ್ಟಾಗಿ ಹಂಗೆ ಸ್ಟಾಪ್ ಆಗಿರುತ್ತೆ ಅಷ್ಟೇ. 1 hour 51 minutes ಇದೆ, 50 minutes ಇದೆ ಇವಾಗ. ನಾನು ಅದನ್ನು ಹಾಗೆ ನಾನು ವೀಡಿಯೋ ತೋರಿಸ್ತೀನಿ. ಸೊ ವೆಜ್ ರೋಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಅಂಗಡಿಗೆ ಹೋಗ್ಬಿಟ್ಟು ಸೌತೆಕಾಯಿ ತೊಗೊಂಡು, ನೋಡಿ ನಾನು ಹೇಳಿಲ್ವಾ, ಏನಾದ್ರು ಕಟ್ಟಾಗಿದ್ದರೆ ಹೀಗೆ ಕಟ್ಟಾಗಿ ಇಲ್ಲೇ ಸ್ಟಾಪ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು, ಇಲ್ಲಿ ಕಟ್ಟಾಗಿದೆ ಹಿಂಗೆ ಸ್ಟಾಪ್ ಆಯಿತು. 1 ನಿಮಿಷ ಓಡಿರೋದು. ನಾನು ಏನಾದರೂ ವೀಡಿಯೋ ಮಾಡಿದೆ, ಏನಾದರೂ ಮನೆಗೆ ಹೋಗಿ ವೀಡಿಯೋ ಕಂಟಿನ್ಯೂ ಮಾಡಿದರೆ ಇದಿಲ್ಲಿಗೆ ಸ್ಟಾಪ್ ಆಗಿರೋದು. ನಾವೇನಾದ್ರು ಬರೋವರೆಗೂ ಅವ್ರ ಹತ್ರ ನಾನು ಹೋಗಿಸ್ಕೊತಾ ಇದ್ದೆ ಅಷ್ಟೇ. 1 ನಿಮಿಷ ಅಲ್ಲೇ ಬರೋಕ್ಕಾಗಲಿಲ್ವಾ ಅಂತ ಹೇಳ್ಬಿಟ್ಟು. ಸೊ ಈ ಥರ ಇರುತ್ತೆ. ಹೆಂಗೆ ಬಿಟ್ಟೋಗ್ಬಿಡ್ತೀರಾ ನೀವು ಮಷಿನ್ ರನ್ ಕೊಟ್ಟು ಅಂತಿರಲ್ಲ, ಹೀಗೆ ಬಿಟ್ಟೋಗೋದು. ಬಾಬಿನ ಚೆಕ್ ಮಾಡಿ ಚೇಂಜ್ ಮಾಡಿ ಒಂದು 2 minutes ರನ್ ಮಾಡಿ ಬಿಟ್ಟೋದ್ರೆ ಕರೆಕ್ಟಾಗಿ ಅದು ಗೊತ್ತಾಗುತ್ತೆ ನಿಮಗೆ. ಕೆಳಗಡೆ ಬಿತ್ತು. ದಾರ ಕಟ್ಟಾಗೋದು ಯಾವಾಗ ಗೊತ್ತಾ ಜಾಸ್ತಿ, ಹೊಸ ಬಾಬಿನ, ಹಳೆ ಬಾಬಿನ್ ಇದ್ದಾಗ ಸುಮಾರಷ್ಟೊತ್ತು ತುಂಬ ಚೆನ್ನಾಗಿ ಓಡಿರುತ್ತೆ. ನಾವು ಹೊಸ ಬಾಬಿನ ತುಂಬ್ಕೊತೀವಲ್ಲ ನೋಡಿ, ಅದು ಸ್ವಲ್ಪ ಕಮ್ಮಿ ಇತ್ತು ಅಂತ ಹೇಳ್ಬಿಟ್ಟು ಚೇಂಜ್ ಮಾಡಿದೆ. ಇದು ಫುಲ್ ಖಾಲಿಯಾಗಿದೆ, ಇನ್ನೂ ಒಂದು 20 ನಿಮಿಷ ಓಡ್ಬೋದೇನೋ ಅಷ್ಟೇ ಇದು. ಸೊ ನಾನು ಬರೋದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬಾಬಿನ್ ಚೇಂಜ್ ಮಾಡಿದೆ. ಈ ಥರ ಹೊಸ ಬಾಬಿನ್ ಹಾಕಿದಾಗ ಒಂದು 10 minutes ಆದ್ರೂ ನೀವು ಅಲ್ಲೇ ಇದ್ದು ವೆಯ್ಟ್ ಮಾಡಿ, ಚೆನ್ನಾಗಿ ಓಡುತ್ತೆ ಅನ್ನೋ ಟೈಮಲ್ಲಿ ನೀವು ಹೋಗ್ಬೋದು. ಈ ಥರ ಸಿಗಾಕೊಂಡಿರುತ್ತೆ. ಈ ಥರ ಇಲ್ಲಿ ಮೇಲ್ಗಡೆ 2 ಸ್ಪ್ರಿಂಗ್ ಕೊಟ್ಟಿರ್ತಾರೆ ಅಲ್ವಾ, ಅದಕ್ಕೆ ಸಿಗಾಕೊಂಡಿರುತ್ತೆ. ನೀವು ನೋಡಿಕೊಂಡು ಕೀಳ್ಬೇಕಿಲ್ಲ ಅಂದರೆ ಸ್ಪ್ರಿಂಗ್ ಸಮೇತ ಕಿತ್ತು ಬಂದ್ಬಿಡುತ್ತೆ. ನೋಡಿ ಯಾವ ಥರ ರೋಲ್ ಆಗಿದೆ ಅಂತ ಹೇಳ್ಬಿಟ್ಟು, ಇಲ್ಲಿ ಅದು ಫೋಕಸ್ ಆಗಲ್ಲ. ಇಲ್ಲಿ ಸ್ಪ್ರಿಂಗ್ ಇದೆ ನೋಡಿ, ಇಲ್ಲಿ ಸುತ್ಕೊಂಡಿದೆ ಫುಲ್ಲು. ಸೊ ಆ ಥರ ಸುತ್ಕೊಂಡಾಗ ಏನಾಗುತ್ತೆ, ಗಂಟು ಆಗೋದು. ದಾರ ಕಟ್ಟಾದರೆ ಓಕೆ, ಬಟ್ ಗಂಟಾದರೆ ಡಿಸೈನ್ ಪ್ರಾಬ್ಲಮ್ ಆಗೇ ಆಗುತ್ತೆ. ಸೊ ಇವಾಗ ಹಾಕ್ಬಿಟ್ಟು ನಾನು ಹೋಗ್ತೀನಿ. ನಾರ್ಮಲಾಗೆ ವೆಜ್ ರೋಲ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಇದೇ ವೆಜ್ ರೋಲ್ ನಾವು ಹೊರಗಡೆ ತಿನ್ನಬೇಕು ಅಂತಂದರೆ ನವೀನವರು ಅಷ್ಟಾಗಿ ಇಷ್ಟಪಡಲ್ಲ. ವೆಜ್ ರೋಲ್ ಅಂತಲ್ಲ, ಯಾವುದೇ ಸ್ನ್ಯಾಕ್ಸ್ ಐಟಮ್ ಆಗಲಿ ಹೊರಗಡೆ ತಿನ್ನೋಕೆ ಅಷ್ಟೊಂದು ಇಷ್ಟಪಡಲ್ಲ ಅವರು. ಸೊ ಅದಕ್ಕೋಸ್ಕರ ಇವತ್ತು ನಾನೇ ಮನೇಲಿ ಮಾಡೋಣ ಅಂತ ಹೇಳ್ಬಿಟ್ಟು ಕಟ್ಟಿಂಗ್ ಆಗಿರೋ ಸ್ಟಿಚಿಂಗ್ ಮುಗಿಸಿದ್ದೀನಿ. ಇನ್ನು ಒಂದಿದೆ, ಅದನ್ನು ಮುಗಿಸ್ಬಿಟ್ಟು ಇನ್ನೂ ಸೇಮ್ ಒಬ್ಬರೇ ಕಸ್ಟಮರ್ ಅನಿಸುತ್ತೆ, ಸೇಮ್ ಫಂಕ್ಷನ್ಗೆ ಹೋಗೋದು. ಸೊ ಅದಕ್ಕೋಸ್ಕರ ಅವ್ರದ್ದು ಮುಗಿಸ್ಬಿಡ್ಬೇಕು. ಮುಗಿಸಿದ್ರೆ ಬುಧವಾರ ಅವ್ರು ಬಂದ ತಕ್ಷಣ ಕೊಟ್ಟು ಕಳಿಸ್ಬಿಡ್ಬೇಕು. ನಾಳೆ ಸಂಜೆ ಅಷ್ಟರೊಳಗಡೆ ಮುಗಿಸಿದ್ರೆ ಸಾಕು. ಈ ಥರ ಟೆನ್ಷನ್ನಲ್ಲಿ ನಾನೇನೋ ಒಂದು ಮಾಡ್ಕೊಂಡ್ಬಿಡ್ತೀನಿ. ಏನು ಗೊತ್ತಾ, ಈ ಜರಿ ನಾನು ಚೇಂಜ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಕಟ್ ಮಾಡಿದ್ದೀನಿ 9ನೇ ಕಲರ್ದು. ನಾನು ದಾರನೇ ಹಾಕಿಲ್ಲ, ಅದು ಫುಲ್ಲು ರನ್ ಆಗಿಬಿಟ್ಟು ಖಾಲಿ ಆಗಿಬಿಟ್ಟೈತೆ. ಈಗ ಮತ್ತೆ ನಾನು ಅಲ್ಲಿಂದ ಏರಿಸ್ಬೇಕು, ಅಲ್ಲಿಂದ ಏರ್ಸ್ಕೊಂಬರೋಷ್ರೊಳಗಡೆ ಈ ಭುಜ ಎಲ್ಲ ನೋವಾಗಿರುತ್ತೆ. ಏನೂ ಮಾಡೋಕ್ಕಾಗಲ್ಲ, ಹಾಕ್ಲೇಬೇಕಲ್ಲ, ವರ್ಕ್ ರನ್ ಆಗಬೇಕಲ್ಲ. ಥ್ರೆಡ್ ಎಲ್ಲ ಆಲ್ರೆಡಿ ಖಾಲಿಯಾಗಿ ಬಂದಿದೆ, ಮತ್ತೆ ಜೋಡಿಸ್ಬೇಕು. ಇನ್ನೊಂದು ಅರ್ಧ ಸೂಪರ್ ಚೀಲ ಇದ್ದಾವೆ ಜರಿಗಳು, ಅದನ್ನೆಲ್ಲನೂ ಸಹ ಜೋಡಿಸ್ಬೇಕು. ನವೀನವ್ರು ಆಲ್ರೆಡಿ ಬರ್ತಾ ಇದ್ದಾರಂತೆ, ಇನ್ನೇನು ನಾನು ಮಾಡೋಕ್ಕಾಗಲ್ಲ. ಬಟ್ ಅವ್ರು ಬಂದಮೇಲೆ ಆದ್ರೂ ಮಾಡ್ಕೊತೀನಿ. ನೋಡೋಣ, ಈ ಸ್ವಲ್ಪ ಜರಿ ಹಾಕ್ಬಿಟ್ಟು ಹೋಗ್ತೀನಿ ಮನೆಗೆ. ಇನ್ನೂ ಎಷ್ಟು ನಿಮಿಷ ಇದೆ? ಇನ್ನೂ 15 ನಿಮಿಷ ಇದೆ. 1/4 ಗಂಟೆ ಏನಕ್ಕೆ ಬೇಗ ಬರ್ತಾವ್ರಂತ ಗೊತ್ತಿಲ್ಲ. ನೋಡೋಣ, ಇದನ್ನು ಹಾಕ್ಬಿಟ್ಟು ಹೋಗ್ತೀನಿ ಮನೆಗೆ.
ಸೊ ಇದೇ ಡಿಸೈನೇ ಸಲ ಅವರಿಗೆ ಸ್ವಲ್ಪ ಕಲರ್ ಕಾಂಬಿನೇಷನ್ ಚೇಂಜ್ ಮಾಡಿ ಕೊಟ್ಟಿದ್ದೆ, ಬಟ್ ಕಸ್ಟಮರ್ ಒಪ್ಕೊಂಡಿಲ್ಲ. ಬಟ್ ಅದನ್ನ ಹಂಗೆ ಅಡ್ಜಸ್ಟ್ ಮಾಡಿದ್ದಾರೆ. ಬಟ್ಟು ಸೇಮ್ ಡಿಸೈನು ಇವಾಗ ಅದೇ ಡಿಸೈನ್ ಬುಕ್ ಆಗಿದೆ, ಬಟ್ ಸೇಮ್ ಕಲರ್ ಕಾಂಬಿನೇಷನ್ ಬೇಕು ಅಂತ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ. ಸೊ ನಾನು ಯಾವುದೋ ಮಾಡಿರೋ ಬ್ಲೌಸ್ನ ಅದೇ ಕಲರ್ ಕಾಂಬಿನೇಷನ್ ಬೇಕು ಅಂತ ಕೇಳ್ಬಿಟ್ಟು ಇವಾಗ ಅದೇ ಡಿಸೈನ್ನ ಸೇಮ್ ಕಲರ್ ಕಾಂಬಿನೇಷನ್ನು, ಬಟ್ ಅವ್ರ ಸ್ಯಾರಿ ಕಲರ್ ಚೇಂಜ್ ಅಷ್ಟೇ, ಬಟ್ ಡಿಸೈನಲ್ಲಿ ಏನು ಕಲರ್ ಕಾಂಬಿನೇಷನ್ ಇದೆಯೋ ಅದೇ ಕಲರ್ ಕಾಂಬಿನೇಷನ್ ಬೇಕು ಅಂತ ಹೇಳ್ಬಿಟ್ಟು ಮಾಡಿಸ್ಕೊತಾ ಇರೋದು. ಇದು ಫುಲ್ ಡಿಸೈನ್ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ. ನಾನು ಮೇಲ್ಗಡೆ ಹೋಗಿ ಬರೋಷ್ಟೊಳಗಡೆ ಇದು ಕಂಪ್ಲೀಟ್ ಆಗಿರಲ್ಲ, ಬಸ್ಟ್ ಅರ್ಧಂಬರ್ಧಂತೂ ರನ್ ಆಗಿರುತ್ತೆ. ಬಂದ್ಬಿಟ್ಟು ತೋರಿಸ್ತೀನಿ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು. ಇದನ್ನು ಎಷ್ಟೊತ್ತಿದ್ರು ಇವರದೆಲ್ಲ ಬ್ಲೌಸ್ಗಳು ಸಹ ನಾಳೆ ಡಿಸ್ಪ್ಯಾಚ್ ಆಗಲೇಬೇಕು ಅಟ್ ಎನಿ ಕಾಸ್ಟ್, ಇಲ್ಲಾಂದರೆ ಅಷ್ಟೇ ನಾನು ಮುಗಿಸ್ಬಿಡ್ತಾರೆ ಅವರು. ಸೊ ಕಂಪ್ಲೀಟ್ ಆಗಲಿ, ನಾನು ತೋರಿಸ್ತೀನಿ ನಿಮಗೆ. ಹಾಯ್, ವೆಲ್ಕಮ್ ಬ್ಯಾಕ್. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇರೋದು. ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಹೊರಗಡೆ ಹೋದ್ವಿ, ಮತ್ತೆ ಬರಲಿಕ್ಕೇ ಆಗಲಿಲ್ಲ. ಬಂದಿದ್ದೆ 8:45 ಆಗಿತ್ತು. ಸೊ ಅಡುಗೆ ಮಾಡಿಕೊಂಡು ಚಿನಿಮಾಗೆ ತಿನ್ನಿಸಿ ನಾವು ಮಲ್ಕೊಳ್ಳೋಷ್ಟೊಳಗಡೆ ಅವ್ರದ್ದು ಸ್ವಲ್ಪ ಡಿಸೈನ್ದು ಆಲ್ಟ್ರೇಷನ್ ಸ್ವಲ್ಪ ಕೆಲಸ ಇತ್ತು, ಅದನ್ನು ಮುಗಿಸಿ ಮಲ್ಕೊಳ್ಳೋಷ್ಟೊಳಗಡೆ 11:45. ಹೆಂಗೆ ಅಲ್ಲಿ ಬೇಗ ಮಲ್ಕೊತೀವಿ ಅಂದ್ರೂ ಸಹ 12 ಗಂಟೆ ಹಾಗೆ ಹೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಎರಡೂ ಮಷಿನ್ಗಳನ್ನೂ ಸಹ ಡಿಸೈನ್ ಸೆಲೆಕ್ಟ್ ಮಾಡಿ ಫಿಟ್ ಮಾಡಿ ಹೋಗಿರ್ತೀವಿ. ಇವಾಗ ಕರೆಕ್ಟಾಗಿ 5:15 ಆಗಿದೆ, 5 ಗಂಟೆಗೆ ಬಂದಿದ್ದು. ಸೊ ಎಲ್ಲ ಚೆಕ್ ಮಾಡಿಕೊಂಡು ನೋಡಿಕೊಂಡು ರನ್ನು ಕೊಟ್ಬಿಟ್ರೆ ಎರಡೂ ಮಷಿನ್ ಸಹ ಓಡ್ತವೆ. ಸೊ ಇದನ್ನು ನಾನು ನಿನ್ನೆ ತೋರಿಸಿದ್ದೆ. ನಾನು ಹೋದ್ಸಲಿ ಏನು ಮಾಡಿದ್ದೆ ಅಂತಂದರೆ, ಈ ಬಾರ್ಡರ್ ಲೈನ್ ಏನು ಫ್ಲವರ್ಸ್ ಬಂದಿದೆಯಲ್ಲ ಎಲ್ಲನೂ ಸಹ ಸಿಂಗಲ್ ಕಲರ್ ಮಾಡಿದ್ದೆ. ಎಲ್ಲನೂ ಸಹ ಗ್ರೀನ್ ಸ್ಯಾರಿ ಕಲರೇ ಮಾಡಿಬಿಟ್ಟು ಔಟ್ಲೈನ್ ಜರಿ ಕೊಟ್ಟು ಇದೆಲ್ಲ ಜರಿನೇ ಬಂದಿತ್ತು. ಬಟ್ ಅಂದರೆ ಬೇರೆ ಅವರು ಪ್ಯಾಟ್ರನ್ ತೋರಿಸಿರೋದ್ರಲ್ಲಿ ಈ ಥರ ಕಲರ್ ಕಾಂಬಿನೇಷನ್ ಇತ್ತು. ಸೊ ಅದಕ್ಕೆ ಹೋದ್ಸಲಿ ಅವ್ರು ಹೇಳಿದ್ರು ಈ ಥರ ಕಲರ್ ಕಾಂಬಿನೇಷನ್ ಬೇಡ, ಫೋಟೋದಲ್ಲಿ ಏನಿದೆಯೋ ಅದೇ ಕಲರ್ ಕಾಂಬಿನೇಷನ್ ಕೊಡಿ ಅಂತ ಹೇಳಿಬಿಟ್ಟು. ಸೊ ಅದಕ್ಕೋಸ್ಕರ ನಾನು ಅವ್ರು ಏನು ಫೋಟೋ ತೋರಿಸಿದ್ರಲ್ವ ಅದೇ ಕಲರ್ ಕಾಂಬಿನೇಷನ್ನಲ್ಲಿ ಕೊಟ್ಟಿದ್ದೀನಿ. ತುಂಬಾ ಚೆನ್ನಾಗಿ ಕೂಡ ಬಂದಿದೆ. ಸೊ ಈ ಥರ ಇನ್ನು ಬ್ಯಾಕು ಈ ಥರ ಇನ್ನೂ ರನ್ ಆಗ್ತಾ ಇದೆ. ಅದು ಕಂಪ್ಲೀಟ್ ಆದಮೇಲೆ ನಾನು ನಿಮಗೆ ಫುಲ್ ತೋರಿಸ್ತೀನಿ. ಈ ಕಡೆ ಮಷೀನು ಈ ಥರ ಪಾಟ್ ನೆಕ್ ಡಿಸೈನು. ಸೊ ನೋಡ್ತಾ ಇರ್ಬೋದು, ಇನ್ನು ಈ ಕಡೆದು ಇನ್ನೂ 50 ನಿಮಿಷ ಇದೆ. ಇನ್ನು ಈ ಡಿಸೈನು ಇನ್ನೂ 39 ಮಿನಿಟ್ಸ್ ಇದೆ. ಹೆಚ್ಚು ಕಮ್ಮಿ ಇನ್ನೂ ಮುಕ್ಕಾಲು ಅವರ್ ಓಡ್ತವೆ. ಬಟ್ ನಾನು ಕಟಿಂಗಿಗೆ ನಾನು ಮೇಲೇ ಹೋಗ್ತೀನಿ ಕಟ್ ಮಾಡ್ಕೊಳ್ಳೋದಕ್ಕೆ. ಎಲ್ಲ ಟೈಲರ್ಸ್ಗಳಿಗೂ ಇದೇ ಹಣೆಬರ ಅನ್ಕೊತೀನಿ. ನಾವೇನೋ ಒಂದು ಮಾಡಬೇಕು ಮನೆಯವ್ರಿಗೋಸ್ಕರ, ಮಕ್ಕಳಿಗೋಸ್ಕರ ಏನೋ ಒಂದು ತಿಂಡಿನೋ ತಿನಿಸು ಏನೋ ಮಾಡಬೇಕು ಅಂದ್ಕೊಂಡಿರ್ತೀವಿ. ಬಟ್ ಆ ಟೈಮಿಗೆ ಮಾಡೋಕ್ಕಾಗಲ್ಲ, ಯಾರಾದರೂ ಕಸ್ಟಮರ್ ಬರ್ತಾನೆ ಇರ್ತಾರೆ. ಬಟ್ ಈವ್ನಿಂಗ್ ಟೈಮ್ ಕಸ್ಟಮರ್ ಜಾಸ್ತಿನೇ ಆಗೋಗ್ಬಿಡ್ತಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ರನ್ ಮಾಡಿರೋ ಡಿಸೈನು ಕಂಪ್ಲೀಟ್ ಆಗಿತ್ತು. ವಿತ್ ಡೋರಿನೂ ಕೇಳಿದ್ರು, ಡೋರಿನೂ ಸಹ ಆ್ಯಡ್ ಮಾಡ್ಕೊಂಡಿದ್ದೀವಿ. ಸೊ ಡಿಸೈನಲ್ಲಿನೇ ಡೋರಿ ಕೊಟ್ಟಿರೋದಿಲ್ಲ. ಸೊ ನಾವು ಅದಕ್ಕೆ ಮ್ಯಾಚ್ ಆಗೋ ಥರದನ್ನು ಸೆಲೆಕ್ಟ್ ಮಾಡಿಕೊಂಡು ಡೋರಿ ಹಾಕ್ಕೊಬೇಕಾಗುತ್ತೆ. ಸೊ ಇದು ಡೋರಿ ಹಾಕೋದೆ ಹೇಗೆ ಅಂತಂದರೆ, ಅವರು ಕಸ್ಟಮರ್ ಕೇಳಿದ್ರೆ ಹಾಕ್ತೀವಿ, ಇಲ್ಲಾಂದರೆ ಇಲ್ಲ. ಡೋರಿಗೆ ಸಪ್ರೇಟ್ ಪ್ರೈಸ್ ಇರುತ್ತೆ. ಅಬೌವ್ 1000 ರುಪೀಸ್ದು ಡಿಸೈನ್ ಇದ್ದರೆ ಡೋರಿ ಕೇಳಿದರೆ ಹಾಕ್ತೀವಿ, ಇಲ್ಲಾಂದ್ರೆ ಇಲ್ಲ, ಅದಕ್ಕೇನು ಪ್ರೈಸ್ ಇರೋದಿಲ್ಲ. ಇದೊಂದನ್ನೇ ನಾವು ವಿಡಿಯೋ ಮಾಡ್ಕೊಳ್ಳೋಕ್ಕಾಗಿದ್ದು. ಇನ್ನು ಮಿಕ್ಕಿದ್ದೆಲ್ಲನೂ ಸಹ ನಾವು ಜಸ್ಟ್ ಫೋಟೋ ತೆಕ್ಕೊಂಡ್ವಿ ಅಷ್ಟೇ. ಯಾಕಂದರೆ ನಾವು ನೆಕ್ಸ್ಟ್ ಡೇ 10 o'clock ನೈಟ್ 10 o'clock ನಾವು ಕೊರಿಯರ್ ಹಾಕಲೇಬೇಕಿತ್ತು ಅವ್ರಿಗೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಮಾಡ್ಕೊಬೇಕಾಯಿತು. ಬಟ್ ನಾನು ವಿಡಿಯೋ ಆಗ್ತಾ ಇದೆ ಅಂದ್ಕೊಂಡೆ, ಬಟ್ ನಮ್ಮ ಮನೆಯವರೆಲ್ಲನೂ ಸಹ ಫೋಟೋ ತೆಗೆದುಬಿಟ್ಟಿದ್ದಾರೆ. ಸೊ ಇದೆಲ್ಲ ಡಿಸೈನ್ಗಳೂ ಸಹ ನಾವು ಕೊರಿಯರ್ ಮಾಡಿದ್ವಿ, ಬೇರೆ ಕಡೆಗೆ ಕೊರಿಯರ್ ಮಾಡಬೇಕಿತ್ತು. ಸೊ ಇದೆಲ್ಲ ಡಿಸೈನ್ಸ್ ಆದ್ರೂ ಸಹ ನಿಮಗೆ ಅವೈಲಬಲ್ ಇದೆ. ಚಿಕ್ಕ ಮಷಿನ್ಗೂ ಇದೆ, ಬಿಗ್ ಮಷಿನ್ಗೂ ಇದೆ. ನೀವು ನೋಡಿಕೊಂಡು ಬೈ ಮಾಡಬೇಕಾಗುತ್ತೆ. ಸೊ ಇನ್ನು ನೆಕ್ಸ್ಟ್ ಬರೋ ವೀಡಿಯೋಸಲ್ಲಿ ಡೈಲಿ ಅಪ್ಡೇಟ್ ಕೊಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲ ಡಿಸೈನ್ಸ್ಗಳು ಸಹ ಪ್ರೈಸ್ ಬೇಕು ಅಂದರೆ ನಿಮಗೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ, ಹಾಗೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರಿಗೆ ನೀವು ಟೆಕ್ಸ್ಟ್ ಅಥವಾ DM ಮಾಡಿದ್ರೆ ನಿಮಗೆ ಡಿಸೈನ್ಸು ಏನು ರೇಟು ಏನು ಎಲ್ಲನೂ ಸಹ ನಿಮಗೆ ಸಿಗುತ್ತೆ. ಡಿಸೈನ್ ಪ್ರೈಸು ಒಂದು 50 ರುಪೀಸ್ ಇರುತ್ತೆ, 100 ರುಪೀಸ್ ಇರುತ್ತೆ, 75 ರುಪೀಸು ಈ ಥರ ಇರುತ್ತೆ. ಕೆಲವೊಂದು ಮಾತ್ರ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.